Let's go. What is the from welcome back to the my new vlog guys ನಾವು ಇವತ್ತು ಲಾಸ್ಟ್ ಸ್ಟಾಪ್ ಮಾಡ್ತಾರೆ ಮನೆಯಿಂದ. ಸೊ ಇವತ್ತು ಅಮಾವಾಸ್ಯೆ ಫುಲ್ಲು ಗಾಡಿ ಎಲ್ಲ ವಾಶ್ ಮಾಡಿದ್ದೀನಿ. ಸೊ ಗಾಡಿ ಎಲ್ಲ ಸೂಪರಾಗಿ ಕಾಣಿಸ್ತಿದೆ. ಸೊ ಮೊನ್ನೆ ಮಳೆಗಳಿಂದ ಫುಲ್ ಡಟ್ಟಿ ಫುಲ್ ಆಗಿಬಿಟ್ಟಿತ್ತು ಗಾಡಿ ಎಲ್ಲ. ಸೊ ವಾಶ್ ಮಾಡಿ ಎಲ್ಲ ಫುಲ್ಲು ಪ್ರಿಪೇರ್ ಆಗಿದ್ದೀನಿ, ಡ್ಯೂಟಿ ಮಾಡಬೇಕು ಇವಾಗ. ಸೊ ಇನ್ನು ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಿಕೊಂಡು ಸ್ವಲ್ಪ ಗಾಡಿಗೆ ಪೂಜೆ ಗೀಜೆ ಮಾಡಿಕೊಂಡು ಸೊ ಡ್ಯೂಟಿಗೆ ಹೋಗೋಣ. ಸೊ ಲೆಟ್ಸ್ ಸೀ ಗೈಸ್. ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ, ಸೊ ಗಾಡಿ ಎಲ್ಲ ಫುಲ್ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಫಸ್ಟು ಪೂಜೆ ಮಾಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಫೈನಲಾಗಿ ವಾಶ್ ಮಾಡಾಗಿದೆ. ಫುಲ್ಲು ಮಸ್ತಾಗಿ ಕಾಣಿಸ್ತಿದೆ. ಯಾಕಂದರೆ ಮಳೆ ಬಂದಿರೋದ್ರಿಂದ ಫುಲ್ ಗಲೀಜಾಗಿ ಹೋಗಿತ್ತು. ಸೊ ಎಲ್ಲ ಫುಲ್ಲು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಸೊ ಮತ್ತೆ ಮಳೆ ಬಂದರೆ ಮತ್ತೆ ಡಟ್ಟಿ ಫಿಲ್ ಆಗಿಬಿಡುತ್ತೆ. ಸೊ ಓಕೆ, ಆದ್ರೂ ಪರವಾಗಿಲ್ಲ, ಮತ್ತೆ ವಾಶ್ ಮಾಡೋಣಂತೆ. ಸೊ ಇವಾಗ ಪೂಜೆ ಮಾಡಬೇಕು. ಇವಾಗ ಅಮಾವಾಸ್ಯೆ, ನಾವು ರೆಗ್ಯುಲರಾಗಿ ಅಮಾವಾಸ್ಯೆ ದಿವಸ ಪೂಜೆ ಮಾಡ್ತೀವಿ. ಓಕೆ, ಲೆಟ್ಸ್ ಸಿಗೋಣ ಗೈಸ್. ಇದು ನಮ್ಮ ಕಡೆಗೆಲ್ಲ, ನಮ್ಮೂರಲ್ಲೆಲ್ಲ ಅಮಾವಾಸ್ಯೆ ಅಂದರೆ ನಮ್ಮ ಕಡೆ ಒಂಥರ ಹಬ್ಬ ಇದ್ದಂಗೆ. ಯಾಕಂದರೆ ಮಾರ್ನಿಂಗ್ ಆದರೆ ಗಾಡಿ ತೊಳೆದ್ಬಿಟ್ಟು ಫುಲ್ಲು ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡಿಸ್ತೀವಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಸೊ ಅಲ್ಲೆಲ್ಲ ಲೈನಿಗೆಲ್ಲ ಗಾಡಿ ನಿಲ್ಲಿಸಿ ಪೂಜಾರಿ ಇರ್ತಾರೆ, ಪೂಜಾ ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ಸಖತ್ತಾಗಿರುತ್ತೆ. ಸೊ ಹಂಗಾಗಿ ನಮ್ಮ ಪುರಾತನ ಕಾಲದಿಂದನೂ ಇದು ಸಂಪ್ರದಾಯ, ನಮ್ಮ ಸಂಪ್ರದಾಯ. ಅಮಾವಾಸ್ಯೆ ದಿವಸ ಆಯ್ತರೆ ಗಾಡಿ ತೊಳೆದು ಪೂಜೆ ಮಾಡೋದು ಸಂಪ್ರದಾಯ. ಸೊ ನಮ್ಮ ಊರಲ್ಲೇ ಇಲ್ಲದೇ ಇರೋ ಕಾರಣ ಸೊ ನಾನು ಇಲ್ಲೇ ವಾಶ್ ಮಾಡಿಕೊಂಡು ನಾನು ಇಲ್ಲೇ ಪೂಜೆ ಮಾಡ್ತೀನಿ. ಅದು ನಾನೇ ಪೂಜೆ ಮಾಡ್ತೀನಿ. ಸೊ ಪೂಜೆ ಮಾಡುವಾಗ ಸಿಕ್ಕಣ ಗೈಸ್. ಇವಾಗ ನಾನು ಪೂಜೆ ಮಾಡೋ ಸಾಮಾನುಗಳೆಲ್ಲ ತಗೊಳ್ತಿದ್ದೀನಿ. ಸೊ ಟಿಫನ್ ಮಾಡಿ ಹಂಗೆ ಟಿಫಿನ್ ತಿನ್ಕೊಂಡು ಪೂಜೆ ಸಾಮಾನು ತೊಗೊಂಡು ಸಿಕ್ಕಣ. ಗೈಸ್, ನಾನು ಟಿಫನ್ ತಿನ್ನೋಕ್ಕೆ ಬಂದಿದ್ದೀನಿ ಇವಾಗ. ಫಸ್ಟು ಟಿಫನ್ ತಿಂದುಬಿಟ್ಟು ಆಮೇಲೆ ಪ್ರಿಪೇರ್ ಆಗೋಣ ಪೂಜೆಗೆ. ಯಾಕಂದರೆ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ, ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ ಗೈಸ್. ನಾನು ರೆಗ್ಯುಲರ್ ಬರೋದಿಲ್ಲ, ಸಖತ್ತಾಗಿರುತ್ತೆ ಸಿಗೋ ತಟ್ಟೆ ಇಡ್ಲಿ ಅಂದ್ಬಿಟ್ಟು. ಗೈಸ್ ಫೈನಲ್ ಆಗಿ ನಾನು ಟಿಫನ್ ತಿನ್ಕೊಂಬಂದಿದ್ದೀನಿ. ಸೊ ಟಿಫನ್ ತಿನ್ಕೊಂಬಂದು ಟೈಮ್ 11:14 ಆಗಿದೆ. ಸೊ ಇವಾಗ ಡ್ಯೂಟಿಗೆ ಹೋಗಬೇಕು. ಫಸ್ಟು ಪೂಜೆ ಮಾಡಿಸ್ಕೊಂಡು ಡ್ಯೂಟಿಗೆ ಹೋಗೋಣ. ಸೊ ಲೆಟ್ಸ್ ಸಿ ಗೈಸ್. ನೋಡಿ ಬಿಸಿಲಲ್ಲಿ ಪಾಪ ನಿಂತ್ಕೊಂಡ್ಬಿಟ್ಟಿದೆ, ಫುಲ್ಲು ಧೂಳೆಲ್ಲ ಆಗಿ ಇದಾಗಿದೆ. ಬಟ್ ಆದರೂ ಪರವಾಗಿಲ್ಲ, ಹೋಗಿ ಪೂಜೆ ಮಾಡೋಣ ಗೈಸ್. ಈ ಹೋಗಿದ ಕ್ರಾಸಿಗೆ ಯಾವಾಗಾದರೂ ಬನ್ನಿ, ಎನಿ ಟೈಮು ಟ್ರಾಫಿಕ್ ಇರುತ್ತೆ. ಯಾವ ರೇಂಜ್ಗೆ ಅಂದರೆ ಫುಲ್ಲು ಇವತ್ತು ಸ್ವಲ್ಪ ದೂರ ಒಂದು ಸ್ವಲ್ಪ ಕಮ್ಮಿ ಇದೆ. ಕೆಲವೊಂದು ಟೈಮಿಗೆ ಎಲ್ಲಿ ಸಿಕ್ಕಾಬಿಟ್ಟು ದೂರ ನಿಂತ್ಕೊಂಡಿರ್ತಾರೆ. ಸೊ ಸಿಕ್ಕಾಬಿಟ್ಟು ಮೆಟ್ರೋ ಕೆಲಸ ನಡೀತಿದೆ. ಸೊ ಅದಕ್ಕಾಗಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಸೊ ನೋಡೋಣ ನಮ್ಮ ಸೊ ಹಂಗಾಗಿ ಸಿಕ್ಕಾಬಿಟ್ಟು ಟ್ರಾಫಿಕ್ ಇದೆ. ಸೊ ಅದಾದಮೇಲೆ ಸ್ವಲ್ಪ ಕಮ್ಮಿ ಆಗ್ಬೋದು, ನೋಡೋಣ. ನೋಡಿ 137 ಅಂದರೆ ಏನಂತ ಗೊತ್ತಿಲ್ಲ. ಸೊ ಏನಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಇದು ನಮ್ಮ ಮಾಡೋದವ್ರು ಬರ್ತಿದ್ದಾರೆ. ಸೊ ಇಲ್ಲ ಅಂದರೆ ಅವ್ರನ್ನೇ ಕೇಳ್ಬಿಡೋಣ ಇರಿ. ಸೊ ಆಲ್ರೆಡಿ ಇವರೆಲ್ಲ ಡ್ಯೂಟಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಫೈನಲಾಗಿ ನಾವು ಹೂ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ವೆರೈಟಿ ಹೂ ಕಾಣಿಸ್ತಿದ್ದಾವೆ. ಯಾವ್ದು ತೊಗೋಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಒಂದು ಯಾವುದೋ ಚಾಯ್ಸ್ ಮಾಡಿದ್ದೀನಿ, ಕೊಡ್ತಾಯಿದ್ದಾರೆ. ಸೊ ತೊಗೊಂಡೋಗಿ ಪೂಜೆ ಮಾಡಬೇಕು ಅಷ್ಟೇ ಇವಾಗ ಗೈಸ್. ಫೈನಲಾಗಿ ನಾವು ತೊಗೊಂಡು ಹೊರಟಿದ್ದೀವಿ. ಸೊ ಗೈಸ್ ಫ್ರೂಟ್ಸ್ ಅಂಗಡಿಗೆ ಬಂದಿದ್ದೀನಿ. ನಿಂಬೆಹಣ್ಣು ಬಾಳೆಹಣ್ಣೆಲ್ಲ ಬೇಕಾಗಿತ್ತು. ಫ್ರೂಟ್ಸ್ ಬೇಕಾಗಿತ್ತು, ಸ್ವಲ್ಪ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ತೊಗೊಂಡು ಬಾಳೆಹಣ್ಣು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಇನ್ನೂ ತೊಗೋಬೇಕು. ಏನು ಗುರುವೆ 10 ರೂಪಾಯಿಗೆ 5 ಎಲೆ ಕೊಟ್ಟಿದ್ದಾರೆ. ಅವಾಗ ಮುಂಚೆ ನಮ್ಮ ಅಪ್ಪ ಅಮ್ಮಂಗೆ ಎಲೆ ತಿಂತಿದ್ರು. ಅವಾಗ ತಮ್ಮರಕ್ಕೆ ಎಷ್ಟು ಕೊಡ್ತಾಯಿದ್ರು, ಇವಾಗ ಸ್ವಲ್ಪ ಕೊಟ್ಟಿದ್ದಾರೆ. ಫೈನಲಾಗಿ ಎಲ್ಲ ತೊಗೊಂಡು ಆಗಿದೆ. ಸೊ ಇವಾಗ ಮನೆಗೆ ಹೋಗೋಣ. ಸೊ ಅಲ್ಲೇ ಸಿಗೋಣ ಗೈಸ್. ಸ್ವಲ್ಪ ಟೀ ಕುಡಿ ಅಂತ ನಿಲ್ಸಿದ್ದೀನಿ, ಯಾಕಂದ್ರೆ ಸಿಕ್ಕಾಪಟ್ಟೆ ತಲೆ ನೋಯ್ತಿದೆ. ನಾನು ತಣ್ಣೀರು ಸ್ನಾನ ಮಾಡಿದ್ದೀನಿ. ಸೊ ಬಿಸಿನೀರು ಸುಮ್ಮನೆ ಸ್ವಲ್ಪ ಸೋಮೇರಿ, ಅದಕ್ಕೆ ಬಿಸಿನೀರು ಸ್ನಾನ ಮಾಡ್ಕೊಂಡ್ಬಿಟ್ಟು ಗೈಸ್ ನಾನು ನೋಡಿ ಒಂದು 12 ಗಂಟೆ ಆಗಿದೆ. ಇವಾಗ ಟೀ ಕುಡಿತಿದ್ದೀನಿ. ಸೊ ಊಟ ಮಾಡಿ ಟೀ ಕುಡಿತಿದ್ದೀನಿ, ಯಾಕಂದರೆ ತಲೆ ನೋಯ್ತಿರೋ ಕಾರಣ ಟೀ ಕುಡಿತಾ ಇರೋದು. ನಾನು ಇವಾಗ ಕುಡಿತಾ ಇರಲಿಲ್ಲ ಗೈಸ್. ಫೈನಲಾಗಿ ಇವಾಗ ಪೂಜೆ ಪ್ರಿಪರೇಷನ್ ನಡೀತಿದೆ. ಸೊ ಎಲ್ಲ ಪೂಜೆ ಗೀಜೆ ಮಾಡಿಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇದು ನಾನು ಎಲ್ಲೇ ಹೊರಟ್ರು ನಾನು ಹೋಗೋವರೆಗೂ ಬಿಟ್ಟು ಹೋಗೋದಿಲ್ಲ. ಇದು ಪೂಜೆ ಮಾಡ್ತಿದ್ದೀನಿ, ಪೂಜೆ ಮಾಡುವಾಗಲೂ ಬಂದಿದೆ. ಈ ರೇಂಜ್ ಕಾಣ್ತದೆ ಇವಾಗ. ಒಂದೇ ಅಂಶನ ಬೈ ನೋಡೋಣ ಯಾವ ರೇಂಜ್ ಕಾಣಿಸುತ್ತೆ ಅಂತ ಗೈಸ್. ಹೂವೆಲ್ಲ ಹಾಕಿದ್ದೀನಿ. ಸೊ ಚಿಕ್ಕದಾಗ್ಬಿಟ್ಟು ಅನಿಸುತ್ತೆ. ಇಲ್ಲ ಚಿಕ್ಕದಾಗಿಲ್ಲ, ಇಲ್ಲ ಸ್ವಲ್ಪ ಮೇಲೆ ಕಟ್ಟಿದ್ದೀನಿ ಅಷ್ಟೇ. ಸೊ ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ. ಸೊ ಇನ್ನೂ ಪೂಜೆ ಮುಗಿಲ್ಲ. ಸೊ ಫೈನಲಾಗಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ.
ಇನ್ನೂ ನಿಂಬೆಹಣ್ಣು ಕುಡಿಸ್ಬೇಕು, ಅದೊಂದು ಬಾಕಿ ಇದೆ. ನಿಂಬೆಹಣ್ಣು ಕುಡಿಸ್ಬಿಟ್ಟು ಗಾಡಿ ಮೂವ್ ಮಾಡಬೇಕು. ಗೈಸ್ ಫೈನಲ್ ಆಗಿ ಪೂಜೆ ಮುಗಿಸಿದ್ದೀನಿ. ಸೊ ಇವಾಗ ಗಾಡಿ ಮೂವ್ ಮಾಡಬೇಕು. ಸ್ವಲ್ಪ ಮೂವ್ ಮಾಡಿ ನಿಂಬೆಹಣ್ಣು ಕುಡಿಸ್ಬೇಕು. ಸೊ ಹೆವಿ ಸಖತ್ ಕಾಣಿಸ್ತಿದೆ. ಹಾಯ್ ಮೇಡಮ್. ಗೈಸ್ ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸಿದ್ವಿ. ಸೊ ಇವಾಗ ಸ್ವಲ್ಪ ಇನ್ನೊಂದು ಲೈಟಾಗಿ ಊಟ ಮಾಡಿಕೊಂಡು ಡ್ಯೂಟಿ ಸೆಟ್ ಮಾಡಬೇಕು. ಟೈಮ್ ಆಲ್ರೆಡಿ 12:50 ಆಗಿದೆ. ಇವ್ರು ಬಂದು ನಮ್ಮ ಅಜ್ಜಿ, ಅಂದರೆ ನಮ್ಮ ತಾತನವ್ರ ಅಮ್ಮ. ಸೊ ಇದು ನಮ್ಮೂರಲ್ಲೇ ಇರೋದು ಈ ಗದ್ದಿಗೆ ಎಲ್ಲ. ಸೊ ಅಲ್ಲೆಲ್ಲ ಪೂಜೆ ಮಾಡಿಸೋದು ನಾವು. ಬಟ್ ಅಲ್ಲಿ ಇಲ್ಲದೇ ಇರೋ ಕಾರಣ ಇಲ್ಲೇ ಸಾಂಗ್ ಹಾಕ್ಕೊಂಡು ಇಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟಿ ಪವಾಡಗಳಿದ್ದಾವೆಲ್ಲ. ಈ ಅಮ್ಮನವ್ರದ್ದು ಸಿಕ್ಕಾಪಟ್ಟಿ ಗುರು ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಅವ್ರ ಸಾಂಗ್ ಹಾಕ್ಕೊಂಡು ಇಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ಗೈಸ್. ನಿಮ್ಮೂರಲ್ಲಿ ಅಮಾವಾಸ್ಯೆ ದಿವಸ ಹೆಂಗೆ ಯಾವ ಥರ ಪೂಜೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾವ್ಯಾವ ಊರಲ್ಲಿ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅಮಾವಾಸ್ಯೆ ದಿವಸ ಗಾಡಿ ವಾಶ್ ಮಾಡಿ. ಸೊ ನೋಡೋಣ ಎಷ್ಟು ಎಲ್ಲೆಲ್ಲಿ ಯಾವ ಜನಗಳಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಮಗೆಲ್ಲ ಈ ಅಮಾವಾಸ್ಯೆ ಅಂದರೆ ಒಂಥರ ನಮ್ಮೂರಿಗೆಲ್ಲ ಹಬ್ಬ. ಸೊ ಅಡುಗೆ ಎಲ್ಲ ಮಾಡಿಸಿ ಚೆನ್ನಾಗಿ ಫುಲ್ ಮಸ್ತ್ ಮಾಡಿಸಿರ್ತಾರೆ. ಈ ಥರ ಎಲ್ಲ ಫುಲ್ ವಾಶ್ ಮಾಡಿ ಗಾಡಿಗೆ ಪೂಜೆ ಇದೆಲ್ಲ ಮಾಡಿ ಬೇರೆ ಊರಿಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ. ಬಟ್ ಇಲ್ಲಿ ನನಗೆಲ್ಲ ಅಷ್ಟೆಲ್ಲ ಟೈಮ್ ಇಲ್ಲ. ಬಟ್ ಪೂಜೆ ಎಲ್ಲ ಮಾಡಿದ್ದೀವಿ. ಸೊ ನನಗೆ ಇದೆಲ್ಲ ಪೂಜೆ ಮಾಡೋದು ಒಂಥರ ಖುಷಿ. ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಆದಮೇಲೆ ಗಾಡಿ ನಿಲ್ಲಿಸಿದ್ದೀನಿ. ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು 1 ಗಂಟೆ ಆಗಿದೆ. ಡ್ಯೂಟಿಗೆ ಹೋಗಬೇಕು. ಸ್ವಲ್ಪ ಕಮಿಟ್ಮೆಂಟ್ಸ್ ಜಾಸ್ತಿ ಇದ್ದಾವೆ. ಸೊ ಹಂಗಾಗಿ ನನಗೆ ಎಲ್ಲೂ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಬಟ್ ಹೋಗೋಕ್ಕಾಗಲ್ಲ. ಸೊ ಶಿವ ದೇವರೇ ಕಾಪಾಡಪ್ಪ ಅಂತ ಕೇಳಿಕೊಂಡು ಎಲ್ಲಿದ್ರು ಅಲ್ಲಿ ಗುಡಿಲಿದ್ರು ದೇವರೇ, ಇಲ್ಲಿದ್ರು ದೇವರೇನೆ. ಸೊ ಇಲ್ಲಿರ್ಬೇಕು ದೇವರು ಗುಡಿಲೆಲ್ಲ. ಸೊ ಇದನ್ನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವೀಡಿಯೋನ. ಸೊ ಇದು ಲೆಂತ್ ಆಗುತ್ತೆ. ನಾನು ಡ್ಯೂಟಿಗೆ ಹೋಗಬೇಕು. ಸೊ ಡ್ಯೂಟಿಗೆ ಹೋಗೋ ಕಾರಣ ನಾನು ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನಮ್ಮ ಅವ್ರನ್ನ ಬೆಳೆಸಿ ಸ್ವಲ್ಪ ಡ್ರೈವರ್ಗಳನ್ನ. ಸೊ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೆಳಿತೀವಿ. ಸೊ ನಿಮಗೆಲ್ಲ ಏನು ಮಾಡ್ತೀವಿ. ಸೊ ಲೆಟ್ಸ್ ಸಿ ಗೈಸ್.